ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಶಾ ಕನ್ನಡ ತಿಲಾಕ್ಸ್. ಫ್ರೆಂಡ್ಸ್, ಇವತ್ತಿಂದ ಕ್ಲಾಸ್ ಶುರುವಾಗಿದೆ ಮಕ್ಕಳಿಗೆ. ಆ್ಯಕ್ಚುಲಿ 2 ಡೇಸ್ ಆಯಿತು ಶುರುವಾಗಿ. ನಾನು ವೆಡ್ನೆಸ್ಡೇಯಿಂದ ಬುಧವಾರದಿಂದ ಕಳಿಸ್ತಾ ಇರೋದು. ಸೊ ನಮ್ಮ ಒಂದು ಸೋಂಬೇರಿತನಕ್ಕೂ ಇವತ್ತಿಂದ ಬ್ರೇಕ್. ನಾವು ಕೂಡ ರಜಾ ಅನ್ನೋದಕ್ಕೋಸ್ಕರ ಲೇಟಾಗಿ ಎದ್ದೇಳ್ತಿದ್ವಿ. ಸ್ಕೂಲ್ ಇಲ್ವಲ್ಲ, ಲೇಟ್ ಆದರೂ ಪರವಾಗಿಲ್ಲ ಅಂತ ಲೇಟಾಗಿ ಎದ್ದು ಮಕ್ಕಳು ಟಿಫನ್ ಮಾಡ್ತಿದ್ದು. ಸೊ ಈಗ ಆಗ ನಡೆಯಲ್ಲ. ಎಕ್ಸಾಕ್ಟು 5:15 ಇದ್ರೇ ಮಕ್ಕಳಿಗೆ ಟಿಫನ್ನು ಇಲ್ಲ ಅಂದರೆ ಮಕ್ಳಿಗೆ ಟಿಫನ್ನು ಇಲ್ಲ, ವ್ಯಾನು ಅವ್ರನ್ನ ಬಿಟ್ಟು ಹೋಗ್ತಾ ಇರುತ್ತೆ. ಸೊ ಅದರಲ್ಲೂ ನನ್ನ ಮಗನಿಗೆ ಡಿಮ್ಯಾಂಡ್ಸ್ ಅಂದರೆ ಅವನಿಗೆ 2 ತಿಂಗಳಿಂದ ಮನೇಲಿ ಇದ್ದಿದ್ದರಿಂದ ಅವನಿಗೆ ಭಾಳಷ್ಟು ಸೋಂಬೇರಿತನ ಬಂದೋಗಿತ್ತು. ಈಗ ಅವ್ನು ಕ್ಲಾಸಿಗೆ ಕಳಿಸೋ ಹೊತ್ತಿಗೆ ಅವ್ನ ಡಿಮ್ಯಾಂಡ್ಸ್ಗಳೆಲ್ಲ ಫುಲ್ ಮಾಡಿ ನಾವು ಕ್ಲಾಸಿಗೆ ಕಳಿಸ್ತಿರೋದು. ಹೊಸ ಲಂಚ್ ಬ್ಯಾಗ್ ಬೇಕು, ಹೊಸ ಸ್ಕೂಲ್ ಬ್ಯಾಗ್ ಬೇಕು, ಪ್ರತಿಯೊಂದು ಎಲ್ಲದೂ ಕೂಡ ಹೊಸದು ಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದ. ಸೊ ಎಲ್ಲದೂ ಕೂಡ ಹೊಸದೇ ತಂದು ಕೊಟ್ಟಿದ್ದೀವಿ. ಅಂದರೆ ಎಲ್ಲ ಚೆನ್ನಾಗಿತ್ತು, ಇರೋದೆಲ್ಲ ಹಳೇದು. ಸೊ ಆದರೂ ಬೇಕು ಅಂತೇಳಿ ಹಠ ಮಾಡ್ತಿದ್ದ. ಇಲ್ಲಾಂದರೆ ಕ್ಲಾಸಿಗೆ ಹೋಗೋದಕ್ಕೆ ಅಳ್ತಾನೆ ಅಂತ ತಂದುಕೊಟ್ವಿ. 7:10 ಆಗೋದೆ, 7 ಗಂಟೆ 10 ನಿಮಿಷ ಆಗಿದೆ. ಎಷ್ಟು ಹಿಂಸೆ ಮಾಡಿದ್ರು ಎದ್ದೇಳ್ತಾನೆ ಇಲ್ಲ. ಅಲ್ಲೇ ಮತ್ತೆ ಮುದ್ರಕೊಂಡು ಅಲ್ಲೇ ಮಲ್ಕೊತಾನೆ. ಸೊ ದಿವಸ 7:15 ಎದ್ದು ರೂಢಿಯಾಗಿದ್ದಾನೆ. ಸೊ ಈಗ ತಕ್ಷಣ 7 ಗಂಟೆಗೆ 6:15 ಹೇಳು ಅಂದರೆ ಆಗುತ್ತಾ? ಸೊ ನಿಧಾನಕ್ಕೆ ಅವನಿಗೆ ನೈಸ್ ಹೊಡ್ಕೊಂಡು ಕರ್ಕೊಂಡು ಹೋಗಬೇಕು. ಫಸ್ಟ್ ಡೇನೇ ಅವನಿಗೆ ಒದೆ ಹೊಡೆದು ಕಳಿಸೋದು ಚೆನ್ನಾಗಿರಲ್ಲ ಅಂತ ನಾನು ಅವ್ನಿಗೆ ಕೇಳಿದ್ದೆಲ್ಲ ಮಾಡಿಕೊಟ್ಟು ಕ್ಲಾಸಿಗೆ ಕಳಿಸ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ತಿಂಡಿಗೆ ಮ್ಯಾಗಿನೇ ಬೇಕು ಅಂತ ಹೇಳಿದ್ದ. ನಮ್ಮನೆಯವರು ಮ್ಯಾಗಿ ಎಲ್ಲ ಕ್ಲಾಸಿಗೆ ಬೇಡ ಇವತ್ತು, ಅಂದರೆ ಡೇ ಫುಲ್ಲು ಊಟ ತಿಂಡಿ ಮಾಡ್ಕೊಂಡು ಚೆನ್ನಾಗಿ ಓಡಾಡ್ಕೊಂಡಿದ್ದ. ಇವತ್ತು ಮ್ಯಾಗಿ ಅಂದರೆ ಸ್ವಲ್ಪ ಇರುತ್ತೆ, ಮ್ಯಾಗಿ ಎಲ್ಲ ಬೇಡ, ಏನಾದರೂ ರೈಸ್ ಐಟಮ್ ಮಾಡಿಕೊಡು ಅಂತಂದರು. ಸೊ ಹಾಗಾಗಿ ಅವನಿಗೆ ಲೆಮನ್ ರೈಸ್ ಮಾಡ್ತಾಯಿದ್ದೀನಿ. ಲೆಮನ್ ರೈಸ್ ತಿಂತಾನೆ ಚೆನ್ನಾಗಿ, ಏನು ತೊಂದರೆ ಇಲ್ಲ. ಸೊ ಲೆಮನ್ ರೈಸ್ ಆದರೆ ಅವನು ಇದು ಮಾಡಲ್ಲ, ಚೆನ್ನಾಗಿ ತಿಂದ್ಬಿಡ್ತಾನೆ. ಸೊ ಅವನಿಗೆ ನಮ್ಮ ಮನೆಯಲ್ಲಿ ದೊಡ್ಡವನು, ಅವ್ನಿಗೆ ಇನ್ನೂ 1 ವಾರ ಲೇಟು. ಸೊ ಹಾಗಾಗಿ ಅವನಿಗೆ ಇನ್ನೂ ಕ್ಲಾಸ್ ಇಲ್ವಲ್ಲ, ಅಣ್ಣ ಹೋಗಿಲ್ಲ, ನಾನು ಹೋಗಲ್ಲ ಕ್ಲಾಸಿಗೆ ಅಂತ ಅವನಟ. ಸೊ ಹಂಗಾಗಿ ಅವ್ನಿಗೆ ಎಷ್ಟು ಹೇಳಿದ್ರು ಅವ್ನಿಗೆ ಇನ್ನೂ 1 ವಾರ ಲೇಟು ಅಂದರೆ ಇಲ್ಲ, ಅವನು ಮನೇಲೇ ಇರ್ತಾನೆ, ನಾನು ಹೋಗಲ್ಲ ಅಂತ ಹಠ ಮಾಡ್ತಿದ್ದಾನೆ. ಸೊ ಅವನಿಗೆ ಅದಕ್ಕೋಸ್ಕರ ಅವ್ನು ಕೇಳಿದ್ದೆಲ್ಲ ತಕ್ಕೊಟ್ಟು ಕ್ಲಾಸಿಗೆ ಕಳಿಸ್ತಾ ಇದ್ದೀವಿ. ಮಕ್ಕಳಿಗೆ ಯಾವ್ಯಾವ ರೀತಿ ಎಲ್ಲ ಬೆಣ್ಣೆ ಹಚ್ಚಬೇಕು ನೋಡಿ ಕ್ಲಾಸಿಗೆ ಕಳಿಸ್ಬೇಕು ಅಂತ ಅಂದರೆ. ಸೊ ಯಾವ ರೀತಿ ಎಲ್ಲ ಬೆಣ್ಣೆ ಹಚ್ಚಬೇಕು. ಈಗ ಚಿತ್ರಾನ್ನ ರೆಡಿ ಆಯಿತು, ರೈಸ್ ಕೂಡ ರೆಡಿ ಆಗಿದೆ. ಈಗ ಮಿಕ್ಸ್ ಮಾಡಿ ಅವನಿಗೆ ಟಿಫನ್ ಮಾಡಿಸ್ಬೇಕು. ಈಗ ಎಬ್ಬರಿಸಿ ಅವನ್ನ ಸ್ನಾನ ಕಳಿಸ್ಬೇಕು. ಇನ್ನೂ ಏನೇನು ಮಾಡ್ತಿದ್ದಾನೋ ಗೊತ್ತಿಲ್ಲ. ನೋಡಿ ಅಲ್ಲಿಂದ ಎದ್ದು ಇಲ್ಲಿ ಬಂದು ಕೂತಿದ್ದಾನೆ. ಏನಾದರೂ ಜಾಸ್ತಿ ಡಿಮ್ಯಾಂಡ್ ಮಾಡಿದ್ರೆ ನನಗೆ ಹೊಟ್ಟೆ ನೋವು, ನನಗೆ ಕಾಲು ನೋವು, ಏನಾದರೂ ಒಂದು ನಾಟಕ ಮಾಡ್ತಾನೆ. ಸೊ ಹಾಗಾಗಿ ಅವ್ನು ಕೇಳಿದ್ದೆಲ್ಲ ಕೇಳಿಕೊಂಡು ಸುಮ್ಮನೆ ಇದ್ದು ಫಸ್ಟ್ ಡೇ ಅಲ್ವಾ, ಅವ್ನಿಗೇನೋ ಹೊಡಿದಂಗೆ ಕಳಿಸ್ತಾ ಇದ್ದೀನಿ. ಹಾಗೆ ಇವತ್ತು ಕಾಫಿ ಮಾಡ್ತಾಯಿದ್ದೀನಿ. ನಾನು ಕಾಫಿ ಬೇಕು ಅಂದ. ನಾವು ಯಾವಾಗ ಅವ್ನ ಮಾತು ಜಾಸ್ತಿ ಕೇಳ್ತೀವಿ ಆವಾಗ ಅವ್ನಿಗೆ ಇಲ್ದಿರೋ ಡಿಮ್ಯಾಂಡ್ ಎಲ್ಲ ಜಾಸ್ತಿ ಆಗುತ್ತೆ. ನಾವು ಹೊಡಿಯಲ್ಲ ಅಂತ ಗೊತ್ತಾಗುತ್ತಲ್ಲ. ಸೊ ಹಾಗಾಗಿ ನಾವು ಅವ್ನಿಗೇನು ಕೊಡಲ್ಲ, ನಾವು ಅದನ್ನೇ ಜಾಸ್ತಿ ಕೇಳ್ತಾನೆ. ನಾನು ಕಾಫಿ ಬೇಕು ಅಂತ. ಸರಿ ಆಯಿತು, ಓಕೆ ಕಾಫಿ ಕೊಡ್ತೀನಿ ಅಂತ ಕಾಫಿನೂ ಕೂಡ ಕೊಡ್ತಾಯಿದ್ದೀನಿ ಇವತ್ತನಿಗೆ. ಸೊ ಅವ್ನು ಕೇಳಿದ್ದೆಲ್ಲ ಡಿಮ್ಯಾಂಡ್ಸು ಫುಲ್ಫಿಲ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಡೇ ಅವನದು ಈ ಡಿಮ್ಯಾಂಡ್ಸ್ ಎಲ್ಲ ನಡೆಯಲ್ಲ. ಅವನು ಕೂಡ ಮಾಡಲ್ಲ, ಯಾಕಂದರೆ ಒದೆ ಹೊಡಿತಾರೆ ಅಂತ ಗೊತ್ತಾಗುತ್ತಲ್ಲ, ಭಾರಿ ಬುದ್ಧಿವಂತ. ಒದೆ ಹೊಡಿತಾರೆ ಅಂತ ಗೊತ್ತಾದರೆ ಅವ್ನು ಡಿಮ್ಯಾಂಡ್ಸ್ ಮಾಡೋಕ್ಕೆ ಹೋಗಲ್ಲ. ಈಗ ಅವನಿಗೆ ಲಂಚ್ ಬ್ಯಾಗು ಎಲ್ಲ ರೆಡಿ ಮಾಡಾಯಿತು. ಈಗ ಅವನಿಗೆ ಟಿಫನ್ ಮಾಡಿಸ್ತೀನಿ. ಈಗ ಅವನು ಕೂಡ ರೆಡಿ ಆಗ್ತಾ ಇದ್ದಾನೆ. ಯೂನಿಫಾರ್ಮ್ ಎಲ್ಲ ಅವನೇ ಹಾಕ್ಕೊಂಡ. ಸೊ ಹಾಕ್ಕೊಂಡು ಈಗ ರೆಡಿಯಾಗಿ ನಿಂತಿದ್ದಾನೆ. ನಮ್ಮ ದೊಡ್ಡ ಮಗ ರೇಗಿಸ್ತಾ ಇದ್ದಾರೆ, ನಡಿ ನನಗೆ ಇವತ್ತು ಐತೆ ಅಂತ. ಸೊ ಅವ್ನು ಹಿಂಗೆಲ್ಲ ರೇಗಿಸಿದ್ರೆ ನಾನು ಹೋಗಲ್ಲ ಅಂತಲೂ ಕೂಡ ಹಠ ಮಾಡ್ತಾ ಇದ್ದ. ಈಗ ಟಿಫನ್ ಮಾಡ್ತಾ ಇದ್ದಾನೆ. ಅವ್ರ ಅಪ್ಪ ಇದ್ದರೆ ಅವರು ಹೆದರಿಕೆಗೆ ಏನಾದರೂ ಹೇಳಿದ್ರು ಕೇಳ್ತಾರೆ. ಬಟ್ ಅವರಪ್ಪ ಇವತ್ತು ಮನೇಲಿಲ್ಲ. ಸೊ ಹಾಗಾಗಿ ಅವನು ನನಗೇನು ಹೆದರಲ್ಲ. ನಾನೇನಾದರೂ ಹೇಳಿದ್ರೆ ಒದೆ ಹೊಡಿಯಲ್ಲ ಅಂತ ಗೊತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಕೀಟ್ಲೆಗಳು ಎಲ್ಲ ಮಾಡ್ತಾನೆ. ನನ್ನ ಮಗ ದೊಡ್ಡವನು ರೇಗಿಸ್ತಾ ಇದ್ದ, ಹೋಗು ಫಸ್ಟ್ ಡೇನೇ ಕಸ ಎಲ್ಲ ಒಡಿಸ್ತಾರೆ ನಿನ್ನ ಕೈಲಿ ಅಂತ. ಸೊ ನಾನು ಹೋಗಲ್ಲ ಅಂತಲೇ ಬಂದ. ಆಗ ತಕ್ಷಣ ಬಸ್ ವ್ಯಾನ್ ಹಾರನ್ ಆಯಿತು. ಸೊ ಹಾಗಾಗಿ ತಕ್ಷಣ ಓಡಿ ಬಂದುಬಿಟ್ಟು ಶೂ ಹಾಕ್ಕೊಳ್ತಾ ಇದ್ದಾನೆ. ಈಗ ಬಸ್ ಕೂಡ ಬಂತು. ಗೈಸ್, ಅವನ್ನ ಕಳಿಸೋವರೆಗೂ ಸಮಾಧಾನನೇ ಇರಲಿಲ್ಲ. ಎಲ್ಲಿ ಹಠ ಮಾಡ್ತಾನೆ ಅಳ್ತಾನೆ ಅಂತ. ಸೊ ಏನಿಲ್ಲ, ನೀಟಾಗಿ ಹೋದ. ಸೊ ಸದ್ಯಕ್ಕೆ ಇವತ್ತು ಫಸ್ಟ್ ಡೇನೇ ಅಳ್ದಂಗೆ ಹೋಗಿದ್ದಾನಲ್ಲ, ನಮ್ಮ ಪುಣ್ಯ. ಸೊ ಈಗ ಅವನು ಹೋದ. ಈಗ ರಿಲ್ಯಾಕ್ಸ್ ಆಯಿತು. ಈಗ ಬೇರೆ ಕೆಲಸ ಮಾಡ್ಕೊಳೋದಕ್ಕೆ ಈಸಿ ಕೂಡ ಆಯಿತು.
ಹಾಗೆ ಇವನು ಅವನಿಗೆ ತಂದಿಟ್ಟರೆ ಅಂತ ಮ್ಯಾಗಿ ಪ್ಯಾಕೆಟ ಇವನೇ ಮಾಡ್ಕೊಂಡಿದ್ದಾನೆ. ಫ್ರೆಂಡ್ಸ್, ಮಕ್ಕಳು ಸ್ಕೂಲಿಗೆ ಹೋಗಲಿ ಅಂತ ನಾವು ಯಾವ್ಯಾವ ಥರ ಎಲ್ಲ ಸರ್ಕಸ್ ಮಾಡಬೇಕು ಪೇರೆಂಟ್ಸು. ಸೊ ಹಾಗೆ ಇವತ್ತು ನಾ ಸ್ಕೂಲಿಗೆ ಕಳ್ಸಾಯಿತು. ಸೊ ಅವನು ಮನೇಲಿರೋವರೆಗೂ ಕಿತಾಪತಿ ಅವನು ಜಾಸ್ತಿನೇ ಇರುತ್ತೆ ಯಾವಾಗಲೂ. ಸೊ ಮನೆಯಿಂದ ಅವ್ರನ್ನ ಕ್ಲಾಸಿಗೆ ಹೋಗಲಿ ಅಂತ ಅಂತಲೇ ಇರ್ತೀನಿ. ಕ್ಲಾಸ್ ಎಷ್ಟೊತ್ತು ಶುರುವಾಗುತ್ತಪ್ಪ ಅವ್ನು ಕಳಿಸ್ಬಿಡೋಣ ಅಂತ. ಸೊ ಕ್ಲಾಸಿಗೆ ಹೋದ್ಮೇಲೆ ಒಂಥರ ಫೀಲು ಮನೇಲಿ ಇಲ್ವಲ್ಲ ಅಂತ. ಸೊ ಹಾಗಂತ ಮನೇಲಿ ಇಟ್ಕೊಳಕ್ಕಾಗಲ್ಲ, ಹೋಗಲೇಬೇಕು ಕ್ಲಾಸಿಗೆ. ಸೊ ಆದಷ್ಟು ನಮ್ಮ ಮನೇಲಿ ಅವನು ಕಿತಾಪತಿ ಜಾಸ್ತಿ. ಅವನು ಓದಿಲ್ಲ ಅಂತ ಕಂಪ್ಲೇಂಟು ಬರೋದಕ್ಕಿಂತ ಹೆಚ್ಚಾಗಿ ಕಿತಾಪತಿ ಅಂತಲೇ ಕಂಪ್ಲೇಂಟ್ ಜಾಸ್ತಿ ಬಂದಿದ್ದು. ಸೊ ಹಾಗಾಗಿ ಇವತ್ತು ಯಾವುದೇ ರೀತಿ ಕಂಪ್ಲೇಂಟು ಬರಬಾರ್ದು. ಇವತ್ತು ಯಾವುದೇ ರೀತಿ ಕಿತಾಪತಿ ಮಾಡ್ಕೊಂತ ಇಲ್ಲಿ ಬರಲಿ ಅಂತ ಕೇಳ್ಕೊತೀನಿ ಗೈಸ್. ಓಕೆ ಗೈಸ್, ಇವತ್ತಿನ ವಿಡಿಯೋ ಈ ಥರ ಇತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮನೆಯಲ್ಲೂ ಇದೇ ಥರ ನಾ ಮಕ್ಕಳು ಅಂತ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ನಾನು ಕೂಡ ಇವತ್ತು ಟಿಫನ್ ಮಾಡಿ ಮುಂದಿನ ಕೆಲಸನ ಶುರು ಮಾಡ್ತೀನಿ ಗೈಸ್. ಓಕೆ, ಥ್ಯಾಂಕ್ ಯು.